ಬನಶಂಕರಿ 6 ಸ್ಟೇಜ್ 3rd ಬ್ಲಾಕ್ ಅಲ್ಲಿ ಇದೀವಿ. ಸೊ ಈ ಪ್ರಾಪರ್ಟಿ ಏನ್ ಸ್ಪೆಷಾಲಿಟಿ ಅಂದ್ರೆ ಹತ್ರದಲ್ಲೇ ನಿಮ್ಗೆ RR ನಗರ್ ಇದೆ ಅಂಡ್ ಹತ್ರದಲ್ಲೇ ನೈಸ್ ರೋಡ್ ಕೂಡ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20/30. ಸೊ 20/30 ಒಂದು ಲಕ್ಸುರಿ ಡೂಪ್ಲೆಕ್ಸ್ ಮನೆನ ನೋಡಕ್ ಬಂದಿದೀವಿ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಿದ್ರಲ್ಲ ಎಷ್ಟು ಕ್ಲಾಸಿ ಆಗಿ ರಿಚ್ ಆಗಿ ಇದೆ. ಸೊ ಒಂದು ಟೆಕ್ಸ್ಚರ್ಡ್ ಪೇಂಟ್ ಇದೆ, ಅದರ ಪಕ್ಕದಲ್ಲಿ ಒಂದು ಸ್ಟೋನ್ ಕ್ಲಾಡಿಂಗ್ ಇದೆ ನೋಡ್ತಿದ್ದೀರಲ್ಲ, ಅಲ್ಲಿ ಒಂದು ಸ್ಪಾಟ್ ಲೈಟ್ ಕೂಡ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಈ ಮನೆನ ನೋಡ್ಕೊಂಡು ಬರೋಣ. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಇದೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಅಂದರೆ 2 4 ವೀಲರ್ ಮತ್ತು ಒಂದು 3-4 2 ವೀಲರ್ ನೀವು ಆರಾಮ್ಸೆ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮೀಟರ್ ಬೋರ್ಡ್ ಸಿಗುತ್ತೆ. ಕೆಳಗೆಲ್ಲ ಆಂಟಿ ಸ್ಕಿಡ್ ಟೈಲ್ಸ್ನ ಹಾಕಿದ್ದಾರೆ ಮಳೆಗಾಲ. ಸೊ ಇದ್ರ ಪಕ್ಕದಲ್ಲಿ ನಮಗೆ ಒಂದು ಸಂಪ್ ಸಿಗುತ್ತೆ. ಸೊ ಇದು 14,000 ಲೀಟರ್ ಸಂಪು, ಬೋರ್ವೆಲ್ ಇದೆ. ಸೊ ವಾಟರ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಲ್ಲ ಕೂಡ ಸೈಡ್ದಲ್ಲಿ ಇಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ ಪೂರ್ತಿಯಾಗಿ. ಇವನ್ ಗೇಟ್ ಕೂಡ ಫುಲ್ ಕವರೇಜ್ ಗೇಟ್ ಇದೆ. ಸೊ ಇವಾಗ ಪಾರ್ಕಿಂಗ್ ಲಾಟ್ ನೋಡಿದ್ವಿ, ಗ್ರೌಂಡ್ ಫ್ಲೋರ್. ಬನ್ನಿ ಈಗ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಇವಾಗ ಹೋಗ್ತಿರೋಂಥ ಟೈಲ್ಸ್ ಇಲ್ಲೆಲ್ಲ ಇದೆ ಅಲ್ಲ, ಸ್ಟೇರ್ ಕೇಸ್ಗೆ ಎಲ್ಲ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸೈಡಲ್ಲಿ SS ರೈಲಿಂಗ್ಸ್ನ ಕೂಡ ಇವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಟರ್ ಆದ ತಕ್ಷಣನೇ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರ್ತಿದೆ. ಈ ಮನೆ ಹೈಲೈಟೇ ಅದು. ಸೊ ಎಲ್ಲ ಕಡೆಯಲ್ಲಿ ಗಾಳಿ ಬೆಳಕು ಸಾಕಷ್ಟು ಇದೆ. ಸೊ ಮೇನ್ ಡೋರ್ ಇದು ನಾರ್ತ್ ಫೇಸಿಂಗ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ವ್ಯಾಸ್ಕಲ್ ಮತ್ತು ಮೇನ್ ಡೋರ್ ಬರ್ಮಾ ಟೀಕ್ ವುಡ್ನಿಂದ ಮಾಡಿದ್ದಾರೆ. ಸೊ ಬನ್ನಿ, ಸೊ ನೋಡಿ ಇಲ್ಲಿ ಹಾಲ್ ಎಷ್ಟೊಂದು ಸ್ಪೇಷಿಯಸ್ ಆಗಿದೆ. 20/30 ಅಲ್ಲಿ ಇಷ್ಟೊಂದು ಸ್ಪೇಷಿಯಸ್ ಆಗಿರೋ ಹಾಲ್ನ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅಂತಾನೆ ಹೇಳ್ಬೋದು. ಯಾಕಂದರೆ ಯೂಶ್ವಲಿ 20/30 ಅಲ್ಲಿ ಮಿಡಲಲ್ಲಿ ಸ್ಟೇರ್ ಕೇಸ್ ಇರುತ್ತೆ, ಬಟ್ ಇವರು ಇಲ್ಲಿ ಸೈಡಲ್ಲಿ ಸ್ಟೇರ್ ಕೇಸ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ 16x14 ಹಾಲ್ ಸಿಗ್ತಿದೆ. ಅಲ್ಲಿ ಮೇಲೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಜೊತೆ ಒಂದು ಬ್ಯೂಟಿಫುಲ್ ಸಿಂಪಲ್ ಆಗಿರೋ ಫಾಲ್ ಸೀಲಿಂಗ್ ನಂಗೆ ಮಾಡಿದ್ದಾರೆ. ಸೊ ಅಲ್ಲಿ ಒಂದು TV ಯೂನಿಟ್ ಬರುತ್ತೆ. ಆ್ಯಂಡ್ ಕೆಳಗಡೆ ಕೂಡ ತುಂಬ ಸ್ಪೇಸ್ ಇದೆ ಸ್ಟೋರ್ ಮಾಡೋಕ್ಕೆಲ್ಲ. ಆ್ಯಂಡ್ ಕೆಳಗೆ ನೋಡ್ತಿರೋ ಎಲ್ಲಾನು ಇದು ವೆಟ್ರಿಫೈಡ್ ಟೈಲ್ಸ್ ಇದೆ. ಪೂರ್ತಿ ಫ್ಲೋರಿಂಗ್ ಇವರು ವೆಟ್ರಿಫೈಡ್ ಟೈಲ್ಸ್ ಇಂದ ಮಾಡಿದ್ದಾರೆ. ಸೊ ಇದು ಒಂದು ಮಾಡ್ಯುಲರ್ ಕಿಚನ್, ಸಾಕಷ್ಟು ಕಬರ್ಡ್ಸ್ ಇದೆ ಇಲ್ಲಿ. ಆ್ಯಂಡ್ ಇದೆಲ್ಲ ಸೆಂಚುರಿ ಪ್ಲೈವುಡ್ಸ್ ಮತ್ತು ಸೆಂಚುರಿ ಲ್ಯಾಮಿನೇಟ್ಸ್ ಇಂದ ಮಾಡಿರೋದು. ಮೇಲೆ ಎಲ್ಲ ನೋಡ್ತಿದ್ದೀರಲ್ಲ, ಇಲ್ಲಿ ಎಷ್ಟೊಂದು ಸ್ಪೇಸ್ ಇದೆ, ಕಬರ್ಡ್ಸ್ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮ್ ಕೂಡ ಸಿಗುತ್ತೆ. CNC ಕಟ್ಟಿಂಗ್ ಮಾಡಿದ್ದಾರೆ. ಸೊ ಈ ಪೂಜಾ ರೂಮ್ ಕೂಡ ಸಿಂಪಲ್ ಆಗಿ ಚೆನ್ನಾಗಿದೆ. 20/30 ಮನೆನ ಫುಲ್ಲು ಇವರು ಯೂಟಿಲೈಸ್ ಮಾಡಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ ಆ್ಯಂಡ್ ಚಿಮ್ನಿಗೂ ಕೂಡ ಆಕ್ಸೆಸ್ ಇದೆ. ಸೊ ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿ ಇದೆ. ಯುಟಿಲಿಟಿ ಪಕ್ಕದಲ್ಲಿ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲಿ ಬಂದಂಥ ಗೆಸ್ಟ್ಗಳು ನಿಮ್ಮ ಪರ್ಸ್ನಲ್ ರೂಮ್ಗೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಕೂಡ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಈ ಹಾಲಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಎಷ್ಟೊಂದು ದೊಡ್ಡವಾಗಿರೋ ಇಲ್ಲಿ ಒಂದು ವಿಂಡೋ ಇದೆ. ಸೊ ಇಲ್ಲಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಈ ಮನೆಗೆ. ಸೊ ಫಸ್ಟ್ ಫ್ಲೋರ್ ನೋಡಾಯ್ತು, ಬನ್ನಿ ಸೆಕೆಂಡ್ ಫ್ಲೋರ್ ಕೂಡ ನೋಡೋಣ. ಸ್ಟೇರ್ ಕೇಸ್ ಹತ್ರ ಕೂಡ ಇಲ್ಲಿ ಒಂದು ವಿಂಡೋ ಇದೆ. ಸೊ ನಾನು ಹೇಳ್ದಂಗೆ ಈ ಮನೆಗೆ ಬೆಳಕೆ ಹೈಲೈಟ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಮೇಲೇನೆ ಎಷ್ಟು ದೊಡ್ಡ ಒಂದು ಸ್ಕೈಲೈಟ್ ಇದೆ. ಸೊ ಇಲ್ಲಿ ಬೆಳಕಿನ ಟೈಮಲ್ಲಿ, ಬೆಳಗ್ಗೆ ಹೊತ್ತಲ್ಲಿ ಇಲ್ಲಿ ನಿಮಗೆ ಲೈಟೇ ಬೇಡ, ಅಷ್ಟೊಂದು ಸ್ಕೈಲೈಟ್ ಬರ್ತಿದೆ ನಿಮಗೆ, ನ್ಯಾಚುರಲ್ ಲೈಟ್.
ಸೊ ಇದು ಬಂದ್ಬಿಟ್ಟು ಫಸ್ಟ್ ರೂಮ್. ಸೊ ಇದು ಕೂಡ ಎಲ್ಲ ಸೆಂಚುರಿ ಲ್ಯಾಮಿನೇಟ್, ಸೆಂಚುರಿ ಪ್ಲೈವುಡ್ಸ್ ಇಂದಾನೆ ಮಾಡಿರುವಂಥ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಅಂಡ್ ಮೇಲೆ ಎಲ್ಲಾನು ಸಿಂಪಲ್ ಆಗಿ ಮಾಡಿರುವಂಥ ಒಂದು ಇಂಟೀರಿಯರ್ ಡಿಸೈನ್ ಇದೆ. ಅಂಡ್ ಇಲ್ಲಿ ಒಂದು ಸಿಂಕ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇಲ್ಲಿ ನಿಮಗೆ ಫಿಟ್ಟಿಂಗ್ಸ್ನ ಜಾಗ್ವಾರ್ ಹಾಕೊಡ್ತಾರೆ, ಇಲ್ಲಾಂದ್ರೆ ನೀವು ನಿಮಗೆ ಬೇಕಾದಾಗ ಕಸ್ಟಮೈಸ್ ಕೂಡ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೂಮ್ ಈ ಫ್ಲೋರ್ದು. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್. ನೋಡಿದ್ರಲ್ಲ, ಈ ರೂಮ್ ಕೂಡ ಎಷ್ಟೊಂದು ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಒಂದು ಟಿವಿ ಯೂನಿಟ್ ಬರುತ್ತೆ. ಆ್ಯಂಡ್ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ ಇಲ್ಲಿ ಕೂಡ. ಅದಲ್ಲದೆ ಒಂದು ಸ್ವಲ್ಪ ಮೇಲೆ ಹಂಗೆ ಸ್ಪೇಸು ಇದೆ, ಏನಾದರೂ ಲಗೇಜಸ್ನೆಲ್ಲ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಒಂದು ಇಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಸ್ವಿಚಸ್ ಬಂದ್ಬಿಟ್ಟು GMದೇ ಇದೆ. ಫುಲ್ ಕ್ವಾಲಿಟಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ಕಡೆ ಸ್ಟೇರ್ ಕೇಸ್ ಹತ್ರ ಕಿಟಕಿ ಇದೆ. ಮೇಲೆ ಬರ್ತಿರುವಾಗ ನೋಡಿದ್ರಲ್ಲ, ಸ್ಕೈಲೈಟ್ ಪೂರ್ತಿಯಾಗಿ ಬೀಳುತ್ತೆ ಮನೆಗೆ. ಸೊ ನ್ಯಾಚುರಲ್ ಲೈಟ್ ತುಂಬ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಈ ಫ್ಲೋರಿನ ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲೂ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಎಸ್ಥೆಟಿಕ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಟಿವಿ ಯೂನಿಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಬಾಲ್ಕನಿ ಇದೆ. ಸೊ ಬಾಲ್ಕನಿನೂ ನೋಡ್ತಿದ್ದೀರಲ್ಲ, SS ರೈಲಿಂಗ್ಸ್ ಜೊತೆ ಒಂದು ಟಫ್ ಅಂಡ್ ಗ್ಲಾಸ್ ಟಚ್ ಕೊಟ್ಟು ಇವರು ಒಂದು ಸಿಂಪಲ್ ಆಗಿರೋ ಒಂದು ಬಾಲ್ಕನಿನ ಇವರು ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಈ ಮನೆ ಲಾಕ್ಸ್ ಬಂದ್ಬಿಟ್ಟು ಎಲ್ಲ ಯುರೋಪ್ ಅದೇ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಒಂದು ಇದನ್ನ ಪಾರ್ಟಿ ಹಾಲ್ ಅನ್ಬೋದು, ಇಲ್ಲ ವಾಷಿಂಗ್ ಏರಿಯಾ ಅನ್ಕೋಬೋದು. ಸೊ ನೀವು ಇದನ್ನ ಯಾವುದಕ್ಕೆ ಬೇಕೋ ಅದಕ್ಕೆ ಯೂಟಿಲೈಸ್ ಮಾಡ್ಬೋದು. ಮೇಲೆ ಮಂಗಳೂರು ಟೈಲ್ಸ್ನ ಹಾಕ್ಬಿಟ್ಟು ಮಂಗಳೂರು ವೈಬ್ಸ್ನ ಬ್ಯಾಂಗ್ಳೂರಲ್ಲೇ ಕಟ್ತಿದ್ದಾರೆ ಇವರು. ಸೊ ಇಲ್ಲಿ ಈ ಸ್ಪೇಸ್ ಬಂದ್ಬಿಟ್ಟು ವಾಷಿಂಗ್ ಮಷಿನ್ಗೆ ಇದೆ. ಸೊ ಇಲ್ಲಿ ವಾಷಿಂಗ್ ಮಷಿನ್ ಎಲ್ಲ ಫಿಟ್ಟಿಂಗ್ ಮಾಡ್ಕೋಬೋದು ನಾವು. ಆ್ಯಂಡ್ ಇಲ್ಲಿಂದ ಟೆರೆಸ್ಸಿಗೆ ಆಕ್ಸೆಸ್ ಸಿಗುತ್ತೆ. ಸೊ ಟೆರೆಸ್ಸಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಒಂದು ಸುಂದರವಾದ ಡ್ಯೂಪ್ಲೆಕ್ಸ್ ಮನೆನ ನೋಡಿದ್ದೀರಾ. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ ಆ್ಯಂಡ್ ನಾರ್ತ್ ಫೇಸಿಂಗ್ ಡೋರ್ ಇದೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲನೂ ಸಿಗುತ್ತೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದ್ರ ಹತ್ರ ನಿಮಗೆ RR ನಗರ್ ಬರುತ್ತೆ ಆ್ಯಂಡ್ ಹತ್ತಿರದಲ್ಲೇ ನೈಸ್ ರೋಡ್ ಕೂಡ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಪೂರ್ತಿಯಾಗಿ ನೋಡಿ. ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕರೆ ಮಾಡಿ ಈ ಪ್ರಾಪರ್ಟಿನ ತಕ್ಷಣ ನಿಮ್ದಾಗಿಸ್ಕೊಳ್ಳಿ. ಧನ್ಯವಾದಗಳು.